ನೋಡಿ, ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಹಿಂದೂಗಳ ಮೇಲೆ ಕಲ್ಲು ತೂರಾಟ ಆಗಿರೋದ್ರ ಡೀಟೇಲ್ಸ್ ನಮಗೆ ಆರಂಭದಲ್ಲಿ ಸಿಗ್ತಾ ಇದೆ. ನಿಮಗೆ ಗೊತ್ತಿದೆ ಕಲ್ಲು ತೂರಾಟದ ಕಾರಣಕ್ಕೆ ಬಾಗಲಕೋಟೆಯಲ್ಲಿ ಯಾವ ರೀತಿಯಾದಂತಹ ವಾತಾವರಣ ನಿರ್ಮಾಣ ಆಗಿತ್ತು ಅಂತ. ಈ ಕಾರವಾರದಲ್ಲೂ ಕೂಡ ಅಂಥದ್ದೇ ಒಂದು ಸುದ್ದಿ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇಲ್ಲಿ ಯಾವುದೇ ಆಚರಣೆಗಳು ನಡೀತಾ ಇರಲಿಲ್ಲ, ಆದರೂ ಕೂಡ ಕಲ್ಲು ತೂರಾಟ ಸ್ಟೋರಿಗಿಂತ ಮುಂಚೆ ಒಂದು ಅಪ್ಡೇಟ್ ಇದೆ, ಅದನ್ನು ಹೇಳ್ಬಿಡ್ತೀವಿ ನಿಮಗೆ. ಜಾರ್ಖಂಡ್ನಲ್ಲಿ ಏರ್ ಆಂಬ್ಯುಲೆನ್ಸ್ ಪತನ ಆಗಿದೆ. ಪರಿಣಾಮ ಏನು ಅಂದರೆ 7 ಜನರ ಸಾವಾಗಿದೆ. ಛತ್ರಾ ಬಳಿ ಏರ್ ಆಂಬ್ಯುಲೆನ್ಸ್ ಪತನ ಆಗಿರೋದು. 7 ಮಂದಿ ಇದರಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಅನ್ನೋದರ ಪ್ರಾಥಮಿಕ ಮಾಹಿತಿ ಸಿಗ್ತಾ ಇದೆ. ಆಮೇಲೆ ಸಿಮಾರಿಯಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಖಾಸಿಯತ್ತು ಕರಮ್ತಾಂಡ್ ಅರಣ್ಯ ಪ್ರದೇಶದಲ್ಲಿ ಘಟನೆ ಆಗಿರೋದ್ರ ಮಾಹಿತಿ. ರೆಡ್ ಬರ್ಡ್ ಏರ್ವೇಸ್ ಪ್ರೈವೇಟ್ ಲಿಮಿಟೆಡ್ ನಿರ್ವಹಿಸುವಂತಹ ಬೀಚ್ ಕ್ರಾಫ್ಟ್ C-90 ವಿಮಾನ ಇದು, ಅಂದರೆ ಏರ್ ಬಸ್ಸು, ಜಾರ್ಖಂಡ್ನ ರಾಜಧಾನಿ ರಾಂಚಿಯಿಂದ 7:11 ಅಷ್ಟೊತ್ತಿಗೆ ಸಂಜೆ ಅಷ್ಟೊತ್ತಿಗೆ ಹೊರಟಿತ್ತು. 23 ನಿಮಿಷಗಳ ನಂತರ ರಡಾರ್ನಿಂದ ಸಂಪರ್ಕ ಕಡಿದುಕೊಳ್ಳುತ್ತಿದ್ದು. ಆಮೇಲೆ ಈ ತಾಂಡ್ ಅರಣ್ಯ ಪ್ರದೇಶದಲ್ಲಿ ಶೋಧದ ವೇಳೆ ಏರ್ ಬಸ್ ವಿಮಾನದ ಅವಶೇಷಗಳು ಪತ್ತೆಯಾಗಿದೆ. ಛಿದ್ರವಾಗಿರುವ ಅವಶೇಷಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಸ್ಥಳಕ್ಕೆ ಈಗಾಗಲೇ AIB ಅವ್ರ ಅಧಿಕಾರಿಗಳು ಬಂದಿದ್ದಾರೆ, ವಾಯುಯಾನ ಅಪಘಾತ ಬ್ಯೂರೋದವರು. 41 ವರ್ಷದ ರೋಗಿಯೊಬ್ಬರು ಅಪಘಾತವೊಂದರಲ್ಲಿ ಆಲ್ಮೋಸ್ಟ್ ಒಂದು 63% ಸುಟ್ಟ ಗಾಯಗಳಿಂದ ಬಳಲ್ತಾ ಇದ್ದಿದ್ದರಿಂದ ರಾಂಚಿ ಆಸ್ಪತ್ರೆ ICUನಲ್ಲಿ ಅವ್ರು ಚಿಕಿತ್ಸೆ ಪಡಿತಾ ಇದ್ರು. ಅವರನ್ನು ಹೆಚ್ಚಿನ ಆರೈಕೆಗೆ ಅಂತ ದೆಹಲಿಗೆ ಕರ್ಕೊಂಡು ಹೋಗ್ಲಾಗ್ತಾ ಇತ್ತು. ಅಷ್ಟರಲ್ಲಿ ದುರಂತ ಸಂಭವಿಸಿರೋದು ಗೊತ್ತಾಗ್ತಾ ಇದೆ. ನಿಮಗೆ ನೆನಪಿರ್ಬೋದು, ಇದೇ ತಿಂಗಳು 8ನೇ ತಾರೀಕು ವಿಜಯಪುರದ ಬಬಲೇಶ್ವರ ತಾಲೂಕಿನ ಒಂದು ಗ್ರಾಮದ ಹತ್ರ ಕೂಡ ಒಂದು ಲಘು ವಿಮಾನ ಪತನ ಆಗಿರುತ್ತೆ. ಅದು ಕೂಡ ಈ ರೆಡ್ ಬರ್ಡ್ ಕಂಪ್ನಿಗೆ ಸೇರಿದ್ದು. ಈಗ ನೋಡಿದ್ರೆ ಇಲ್ಲೂ ಅಷ್ಟೇ, ಜಾರ್ಖಂಡ್ನಲ್ಲಾದಂತಹ ವಿಮಾನ ದುರಂತದಲ್ಲಿ ಸೇಮ್ ಕಂಪನಿದು ಏರ್ ಬಸ್ ವಿಮಾನ ದುರಂತಕ್ಕೆ ಈಡಾಗಿದೆ, ಪತನ ಆಗಿದೆ. ಸಾಮಾನ್ಯವಾಗಿ ಈ ವಿಮಾನಗಳೆಲ್ಲ ಪತನ ಆಗೋದು ದುರ್ಗಮ ಪ್ರದೇಶದಲ್ಲಿ, ತಕ್ಷಣಕ್ಕೆ ಆ್ಯಂಬುಲೆನ್ಸ್ಗಳು ಹೋಗೋದಕ್ಕೂ ಕೂಡ ಆಗಲ್ಲ. ಆಮೇಲೆ ನೈಟ್ ಆಗಿದ್ದರಿಂದ ಈ ಮಾಹಿತಿಗಳೆಲ್ಲ ಸಿಗೋದಕ್ಕೆ ಬಹಳ ಟೈಮ್ ಆಗೋಗಿದೆ. ಅಷ್ಟರಲ್ಲಿ 7 ಜನರ ಸಾವಾಗಿರೋದು ಗೊತ್ತಾಗ್ತಾ ಇದೆ. ವಿಜಯಪುರದಲ್ಲಾದಾಗ ಯಾವುದೇ ಸಾವು ಸಂಭವಿಸಿರಲಿಲ್ಲ, ಬಟ್ 2 ಪೈಲಟ್ಗಳು ಮಾತ್ರ ಗಂಭೀರವಾಗಿ ಗಾಯಗೊಂಡಿದ್ರು. ಬಟ್ ಏನೇ ಹೇಳಿ, ಪ್ರೈವೇಟ್ ಜೆಟ್ಟು, ಏರ್ ಬಸ್ ವಿಮಾನಗಳು ಇರಬಹುದು, ಎಲ್ಲವೂ ಇತ್ತೀಚಿನ ದಿನಗಳಲ್ಲಿ 5 ವರ್ಷದಲ್ಲಿ ವಿಪರೀತ ಕ್ರ್ಯಾಶ್ಗಳಾಗ್ತಾ ಇದೆ. तो लाने लगे हो ना, ठीक कर ला, ठीक हम इन्हों से आते ही अभी कौन सी है जी आदमी तो लाने लगे हो ना, ठीक कर ला, ठीक हम इन्हों से आते ही अभी कौन सी है जी आदमी तो लाने लगे हो ना, ठीक आजाद हम सर के कदम नहीं कर